ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಮಾಡಿದವರು ಯಾರು ಅಂತ ಬಹಿರಂಗಪಡಿಸಲಿ ಅಂತ ಹೇಳಿ ಬಿಜೆಪಿ ಸವಾಲ್ ಹಾಕ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಡಿಸಿಎಂ ಡಿಕೆಶಿಯೇ ಷಡ್ಯಂತ್ರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರ ಮಾತಿದು. ಆ ಷಡ್ಯಂತ್ರವನ್ನ ಮಾಡಿದವರು ಯಾರು ಬಹಿರಂಗಪಡಿಸಬೇಕು ಅಂತ ಹೇಳಿದ್ದಾರೆ. ಸವಾಲನ್ನ ಹಾಕಿದ್ದಾರೆ. ಸದನದಲ್ಲಿ ಈ ಬಗ್ಗೆ ಡಿಕೆಶಿ ಉತ್ತರಿಸಲೇಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ನಾನು ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿದಿನ 1 ಲಕ್ಷಾಂತರ ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನಲ್ಲಿ ಬರ್ತದೆ. ನಾವು ವಿಧಾನಸಭೆಯಲ್ಲೇ ಚರ್ಚೆ ಮಾಡಿ, ಡಿಮ್ಯಾಂಡ್ ಮಾಡಿ, ಧರಣಿ ಮಾಡಿ, ವಾಕೌಟ್ ಮಾಡಿದ್ರೂ SIT ಮಾಡಲ್ಲ. ನೀವು ವಿಧಾನಸಭೆ ಅಧಿವೇಶನದಲ್ಲೇ ಗಲಾಟೆ ಮಾಡಿದ್ರು SIT ಮಾಡಲ್ಲ. ಏಕಾಏಕಿ SIT ಮಾಡಿದ್ರಿ ನೀವು. ಯಾರು ಚಿತಾವಣಿ? ಇದೆಲ್ಲ ಒಂಥರ ಟಿಪ್ಪು ಗ್ಯಾಂಗ್ ಇದೆಯಲ್ಲ, ಅದು ಈ ಟಿಪ್ಪು ಗ್ಯಾಂಗು ಸಿದ್ದರಾಮಯ್ಯನವರ ಸರೌಂಡಿಂಗ್ ಸುತ್ತಾಕೊಂಡ್ಬಿಟ್ಟಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಮಣಿದು ಮಾಡ್ತಾ ಇರೋದು ಕಾಣ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ DK ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ, ಇದು ಷಡ್ಯಂತ್ರ ಇದೆ ಅಂತೇಳಿ. ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆ ಷಡ್ಯಂತ್ರ ಮಾಡಿದಂಥ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು ಅನ್ನೋ ಮಾತನ್ನು ಹೇಳ್ತೀನಿ. ಇಲ್ಲಾಂದರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದರೆ ಸರ್ಕಾರನೇ ಒಪ್ಕೊಂಡಿದೆ, DCM ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗೆ ಆಯಿತು. ಅದರಿಂದ ಈ ವಿಚಾರ ಭಾಳ ಸೂಕ್ಷ್ಮತೆ. ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಬಿಡಬಾರ್ದಾಗಿತ್ತು. ಅಲ್ಲೇ ಚಿವುಟಾಕೋದಾಗಿ ಅವನು